ನಮಸ್ಕಾರ. ತಮಗೆಲ್ಲ ಗೊತ್ತಿರಬಹುದು, ಬಾಳೆ ಒಂದು ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಬಾಳೆನಲ್ಲಿ ವಿಶೇಷವಾಗಿ ಪೊಟ್ಯಾಶ್ ನಾವು ಏನು ಕರಿತೀವಿ ಪ್ರಧಾನ ಪೋಷಕಾಂಶ, ಅದರ ಕೊರತೆ ಹೇಗಿದೆ ಅನ್ನೋದನ್ನು, ಅದರ ಲಕ್ಷಣಗಳೇನನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ನೋಡಿ, ಇದು ಬಾಳೆ ಮರ ಅಥವಾ ಗಿಡ ಅಂತ ನೀವೇನು ಹೇಳ್ತೀರಾ, ಬಾಳೆ ಗಿಡ. ಸೊ ಇದರಲ್ಲಿ ಸಸ್ಯದ ಹಳೆಯ ಭಾಗದ ಎಲೆ, ಹಳೆಯ ಎಲೆ, ಆ ಎಲೆ ಅಂಚಿನಲ್ಲಿ ಪೊಟ್ಯಾಷಿಯಂ ಕೊರತೆ ಮೊದಲನೇದಾಗಿ ಕಾಣ್ತಾ ಹೋಗುತ್ತೆ. ನೀವು ಸರಿಯಾಗಿ ಪೊಟ್ಯಾಷಿಯಂನ ಸಾಕಷ್ಟು ಪ್ರಮಾಣದಲ್ಲಿ ಕೊಡಲಿಲ್ಲ ಅಂತಂದರೆ ಹಳೆ ಅಂಚಿನಲ್ಲಿ ಅದು ಹಳದಿ ಕಲರ್ ಆಗಿ ಅಂಚು ಮಾತ್ರ ಸುಟ್ಟು ಹೋದ ರೀತಿ ನಿಮಗೆ ಕಾಣಿಸ್ತಾ ಇರುತ್ತೆ. ಇದು ಸಸ್ಯದ ಹಳೆಯ ಭಾಗದ ಎಲೆಗಳು ಸಂಪೂರ್ಣವಾಗಿ ತುದಿ ಮಾತ್ರ, ಅಂದರೆ ಎಲೆಯ ಅಂಚು ಸುಟ್ಟೋಗಿರೋ ಥರ ಕಾಣುತ್ತೆ. ಈ ಉದಾಹರಣೆಗೆ ನಾವು ಕೊರತೆಯನ್ನು ಈ ಒಂದು ಹಂತದಲ್ಲಿ ನೀಗಿಸ್ತಿಲ್ಲ ಅಂತಂದರೆ ಅದು ಹಳೆಯ ಭಾಗದಲ್ಲಿ ಏನು ತುದಿ ಎಲೆಯಿಂದ ಅದು ಮಧ್ಯದ ತನಕ ಅದು ಸ್ಪ್ರೆಡ್ ಆಗ್ತಾ ಅಥವಾ ಹರಡ್ತಾ ಹೋಗುತ್ತೆ. ಸೊ ಇನ್ನು ಮುಂದುವರಿದ ಹಂತದಲ್ಲಿ ನಾವು ಇಲ್ಲಿ ಗಮನಿಸ್ಬೋದು, ಕಂಪ್ಲೀಟ್ ಎಲೆ, ಈ ನಾವೇನು ಬಾಳೆ ಎಲೆಯಿಂದ ಕರಿತೀವಿ, ಆ ಎಲೆ ಇಡೀ ಹಳದಿ ಕಲರ್ ಆಗಿ ಪರಿವರ್ತನೆ ಆಗಿರತಕ್ಕಂಥದ್ದನ್ನು ನೋಡ್ಬೋದು. ಎಲೆಯ ಅಂಚು ಮಾತ್ರ ಸುಟ್ಟೋಗಿದ ಥರ ಇರುತ್ತೆ. ಅದಾದ ನಂತರ ಪೊಟ್ಯಾಷಿಯಂ ಕೊರತೆ ಇನ್ನೂ ಹೆಚ್ಚಾಯಿತು ಅಂತಂದರೆ ಇಡೀ ಎಲೆ ಹಳದಿ ಕಲರ್ ಆಗಿಬಿಟ್ಟು ಸಸ್ಯದ ಹಳೆಯ ಭಾಗದ ಎಲೆ, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಹಳೆಯ ಭಾಗದ ಎಲೆ ಹಳದಿ ಕಲರ್ ಆಗಿ ಇದು ಸುಟ್ಟೋಗಿದ ಥರ ತಾವು ಗಮನಿಸ್ಬೋದು. ಇದು ಬಾಳೆನಲ್ಲಿ ವಿಶೇಷವಾಗಿ ಪೊಟ್ಯಾಷಿಯಂ ಕೊರತೆಯ ಲಕ್ಷಣ ಆಗಿರುತ್ತೆ.